ನೋಡಲಿಕ್ಕೆ ತುಂಬ ಸಿಂಪಲ್ ಆಗಿದೆ, ಆರೋಗ್ಯಕ್ಕೆ ಅಷ್ಟೇ ಉತ್ತಮವಾಗಿದೆ. ಆರೋಗ್ಯಕ್ಕೆಲ್ಲ ಇದು ಬೇಕೇ ಬೇಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಇಲ್ಲಿ ಬಾಳೆ ಹೂವು, ಬಾಳೆ ಮೂತಿ ಅಂತಲೂ ಕರೀತಾರೆ, ಅದನ್ನು 3 ತೊಗೊಂಡು ಬಂದಿದ್ದೀನಿ. ಒಂದೊಂದು ಸರಿ ಇದು ಸಿಗೋದೇ ಕಷ್ಟ ಆಗಿರುತ್ತೆ. ಸಿಕ್ಕಿದಾಗ ಇದನ್ನ ಬಿಡಬಾರ್ದು. ಬಾಳೆಗಿಡದಲ್ಲಿ ಪ್ರತಿಯೊಂದು ನಮಗೆ ಉಪಯೋಗಕ್ಕೆ ಇರೋದು ಅಲ್ವಾ? ಬಾಳೆ ದಿಂಡು, ಬಾಳೆ ಹೂವು, ಬಾಳೆಹಣ್ಣು, ಬಾಳೆ ಎಲೆ ಪ್ರತಿಯೊಂದು ಉಪಯೋಗಕ್ಕೆ ಇದೆ. ಅದರಲ್ಲಿ ಒಂದು ಬಾಳೆ ಹೂವನ್ನು ತೊಗೊಂಡು ಬಂದು ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಇದರ ಸಿಪ್ಪೆ ಪೂರ್ತಿ ತೆಕ್ಕೊಳ್ಬೇಕು. ಅದು ಕೊನೆಗೆ ಈ ಥರ ನೋಡಿ ಬಿಡಿಸ್ತಾ ಇದ್ದೀನಲ್ಲ, ಅದು ನಮ್ಮ ಕೈಗೆ ಸಿಗಬಾರ್ದು. ಅಲ್ಲಿವರೆಗೂ ನಾವು ಬಿಡಿಸ್ಕೊಳ್ಬೇಕು. ನಮಗೇನಂದರೆ ಇದರಲ್ಲಿ ಅರ್ಧ ವೇಸ್ಟೇ ಹೋಗಿಬಿಡುತ್ತೆ. ಆದರೆ ವೇಸ್ಟ್ ಆಯಿತು ಅಂತ ಬಿಡೋ ಹಾಗಿಲ್ಲ. ವಿಡಿಯೋ ನೋಡೋರು ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಇದರ ಉಪಯೋಗ ಎಲ್ಲ ಎಲ್ರಿಗೂ ಬೇಕಾಗಿರುತ್ತೆ. ಹಾಗಾಗಿ ನಾನು ಇದನ್ನು ಪೂರ್ತಿಯಾಗಿ ನೋಡಿ, ನಾನು ಹೇಗೆ ಮಾಡಿದ್ದೀನಿ, ಸಿಂಪಲ್ಲಾಗಿ ರುಚಿಯಾಗಿ ಹೇಗೆ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ವೇಸ್ಟನ್ನೆಲ್ಲ ತೆಗೆದು ಬಿಸಾಕಬೇಕು. ಇವಾಗ ಅದೇ ಒಂದು ಸಣ್ಣ ಪ್ಲಾಸ್ಟಿಕ್ ಕವರ್ ಫುಲ್ ಆಗುತ್ತೆ ಅದು. ಬಾಳೆ ಹೂವು 3 ಸಿಕ್ಕಿರೋ ಕಾರಣ ಒಂದು ದೊಡ್ಡ ಈರುಳ್ಳಿ ಕೂಡ ಹಾಕ್ತೀನಿ. ಜಾಸ್ತಿ ಹೂ ಸಿಕ್ಕಿದ್ರೆ ಈರುಳ್ಳಿ ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ಇದರಲ್ಲಿ ಹೆಚ್ಚಾಗಿ ಖನಿಜಾಂಶ ಇದೆ ಮತ್ತು ನಾರಿನಾಂಶ ಕೂಡ ಹೆಚ್ಚಾಗಿದೆ. ಹಾಗಾಗಿ ಇದನ್ನ ಉಪಯೋಗಿಸಲೇಬೇಕು. ಮತ್ತು ಬಾಣಂತಿಯರಿಗೆ ಇದರದ್ದು ಪಲ್ಯ ಎಲ್ಲ ಮಾಡಿ ಕೊಡ್ತಾರೆ. ಬಾಣಂತಿಯರ ಆರೈಕೆಗೂ ಕೂಡ ಇದು ಒಳ್ಳೆಯದು ಅಲ್ವಾ? ಖನಿಜಾಂಶ ಹೆಚ್ಚಾಗಿದೆ ಮತ್ತು ಥಂಡಿ ಆಗಬಾರ್ದು ಅಂತಲೂ ಈ ಪಲ್ಯ ಎಲ್ಲ ಮಾಡಿ ಕೊಡ್ತಾರೆ. ವಿಡಿಯೋ ಪೂರ್ತಿ ನೋಡಿ ಹೇಗೆ ಮಾಡಿದ್ದೀನಿ. ಸಿಂಪಲ್ಲಾಗಿ ಮಾಡಿದ್ದೀನಿ, ಅಷ್ಟೇ ರುಚಿಯಾಗಿದೆ. ನಿಜವಾಗ್ಲೂ ಸ್ವಲ್ಪ ಕೊಬ್ಬರಿ ಎಣ್ಣೆ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಈ ಪಲ್ಯ ಹಾಕ್ಕೊಂಡು ಊಟ ಮಾಡಿದ್ರಂತೂ ನೀವು ನಿಜವಾಗ್ಲೂ ಹೇಳ್ತೀರಾ 2 ತುತ್ತು ಜಾಸ್ತಿನೇ ಊಟ ಮಾಡ್ತೀರಾ. ತುಂಬ ಸರಳತೆಯಿಂದ ಮಾಡೋದಾಗಿದೆ ಇದು. ಚಪಾತಿ, ರೊಟ್ಟಿ, ರಾಗಿ ರೊಟ್ಟಿ ಎಲ್ಲದಕ್ಕೂ ಇದು ಹೊಂದ್ಕೊಳ್ಳುತ್ತೆ. ಮತ್ತು ಏನು ಗೊತ್ತಾ, ಬಾಳೆ ದಿಂಡು, ಬಾಳೆ ಹೂವು ಎಲ್ಲ ತಂದರೆ ಅದನ್ನ ಜಾಸ್ತಿ ದಿನ ಇಡಬಾರ್ದು. ತಂದು ಅವತ್ತು ಅಥವಾ ಮಾರನೇ ದಿನವೇ ಅದರದ್ದು ಪಲ್ಯ, ಸಾಂಬಾರು ಏನು ಮಾಡ್ತೀವೋ ಅದನ್ನು ಮಾಡಿಬಿಡಬೇಕು. ಅದರ ಉಪಯೋಗನ ಆದಷ್ಟು ಪಡ್ಕೊಳ್ಬೇಕು ಅಂತ. ನಾನು ತಂದು 2 ದಿನ ಆಗೋಗಿತ್ತು ಪಲ್ಯ ಮಾಡೋ ಅಷ್ಟೊತ್ತಿಗೆ. ಬೇಜಾರಾಯಿತು. ಅದೇನೋ ಮತ್ತು ತರಕಾರಿ ಇದ್ದಿದ್ದರಿಂದ ಅನಿಸುತ್ತೆ ಅದು ಮಾಡೋದೊಂದು ದಿನ ಲೇಟ್ ಆಯಿತು. ಇವಾಗೆಲ್ಲ ಕಸ ಎಲ್ಲ ತೆಗೆದು ಕವರಿಗೆ ಹಾಕಿ ಜಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಮತ್ತು ಬಾಳೆ ಹೂ ಇದೆಯಲ್ಲ ಅದನ್ನು ಹೆಚ್ಚಿಟ್ಕೊಳ್ಬೇಕು. ಇದಕ್ಕೆ ಪಲ್ಯಕ್ಕೆ ಹಾಕೋ ಸಾಮಗ್ರಿ ಕೂಡ ತುಂಬ ಸಿಂಪಲ್ಲಾಗಿದೆ. ಹಳ್ಳಿ ಕಡೆ ಜಾಸ್ತಿಯಾಗಿ ಮಾಡ್ತಾ ಇರ್ತಾರೆ ಬಾಳೆ ಹೂವಿನ ಪಲ್ಯ, ಬಾಳೆ ದಿಂಡಿನ ಪಲ್ಯ ಎಲ್ಲನೂ ಜಾಸ್ತಿಯಾಗಿ ಮಾಡೋದು. ಯಾಕೆಂದರೆ ಅಲ್ಲಿ ಗಿಡ ನೆಟ್ಟಿರ್ತಾರೆ. ಚಿಕ್ಕವರು, ದೊಡ್ಡವರು, ವಯಸ್ಸಾದವರು ಎಲ್ಲರೂ ಸೇವಿಸುವಂಥ ಒಂದು ಪದಾರ್ಥ ಆಗಿದೆ ಇದು. ಈ ಬಾಳೆ ಹೂವನ್ನು ಹೆಚ್ಚಿದ ತಕ್ಷಣ ನೀರಿಗೆ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಅದು ಕಲರ್ ಒಂಥರ ಚೇಂಜ್ ಆಗುತ್ತೆ. ಹಾಗಾಗಿ ನೀರಿಗೆ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು. ಎಲ್ಲರೂ ಒಂದೊಂದು ಕ್ರಮದಲ್ಲಿ ಬಾಳೆ ಹೂವಿನ ಪಲ್ಯ ಇನ್ನೇನಾದರೂ ಮಾಡ್ತಾ ಇರ್ತಾರೆ. ನಾನು ಯಾವಾಗಲೂ ಮಾಡಿದ್ರೂ ಪಲ್ಯನೇ ಮಾಡೋದು. ನಾನು ಸಿಂಪಲ್ಲಾಗಿ ನನ್ನ ಕ್ರಮದಲ್ಲಿ ಹೇಗೆ ಮಾಡೋದು ಅಂತ ವಿಡಿಯೋ ಮಾಡಿದ್ದೀನಿ. ಮೂರು ಬಾಳೆ ಹೂವನ್ನು ಹೆಚ್ಚಿಕೊಂಡಿದ್ದಾಗಿದೆ. ಅದ್ರ ಜೊತೆಗೆ ಒಂದು ಈರುಳ್ಳಿ ಕೂಡ ಹೆಚ್ಚಿಟ್ಕೊಳ್ತೀನಿ.
ಇದಕ್ಕೆ ಸ್ವಲ್ಪ ಇವಾಗ ಮಸಾಲೆ ಬೇಕಲ್ವಾ, ಅದಕ್ಕೆ ಏನು ಹುರ್ಕೊಳ್ತಾ ಇದ್ದೀನಂದರೆ ಕಡಲೆಬೇಳೆದ ಅರ್ಧದಷ್ಟು ಉದ್ದಿನಬೇಳೆ ಮತ್ತು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಮತ್ತು ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಹುರ್ಕೊಳ್ಬೇಕು. ಕರಿಬೇವಿನ ಸೊಪ್ಪು ಖಾಲಿ ಆಗಿತ್ತು, ಹಾಕಲಿಲ್ಲ. ಹಾಕಿದರೆ 2 ಕಡ್ಡಿ ಬೇಕಾಗುತ್ತೆ. ಮತ್ತು ಕಡಲೆಬೇಳೆ ಸ್ವಲ್ಪ ಕೆಂಪಾಗೋವರೆಗೂ ಹುರಿಬೇಕು. ಜೊತೆಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಇಂಗು ಹಾಕ್ಕೊಳ್ಳೋಣ. ಒಳ್ಳೆ ಪರಿಮಳನೂ ಇರುತ್ತೆ, ರುಚಿನೂ ಕೊಡುತ್ತೆ. ನಂತರ ಇದೆಲ್ಲ ನೋಡಿ, ಕಡಲೆಬೇಳೆ ಎಲ್ಲ ಕೆಂಪಾಗಿದೆ. ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಬೇಕು. ಮಸಾಲೆನ ಪೌಡ್ರ್ ಮಾಡಿಕೊಳ್ಬೇಕು, ಪೇಸ್ಟ್ ಮಾಡೋ ಹಾಗಿಲ್ಲ. ಕೊಬ್ಬರಿ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಯಾವುದಾದ್ರೂ ಆಗುತ್ತೆ. ಸಾಸಿವೆ ಹಾಕಿದ್ದೀನಿ, ಮುಚ್ಚಿಟ್ಟಿದ್ದೀನಿ. ಅದು ಸಾಸಿವೆ ಎಲ್ಲ ಹಾರುತ್ತಲ್ವ. ನನ್ನ ಕ್ರಮ ಯಾವಾಗಲೂ ಹೀಗೇನೆ. ಕಡಲೆಬೇಳೆ ಒಗ್ಗರಣೆಗೆ ಹಾಕ್ಕೊಳ್ಬೇಕು. ಮತ್ತು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಅಥವಾ ಮುಕ್ಕಾಲು ಟೀ ಸ್ಪೂನ್ ಜೀರಿಗೆ. ಇದಕ್ಕೂ ಬೇಕಿದ್ದರೆ ಒಂಚೂರು ಇಂಗು ಹಾಕ್ಕೊಳ್ಬೋದು. ಒಂದು ಮೆಣಸಿನ್ಕಾಯಿ ಉದ್ದ ಇದ್ದಿದ್ದರಿಂದ ಅದನ್ನ ತುಂಡು ಮಾಡಿ ಹಾಕಿದ್ದೀನಿ. ನಂತರ ಎಣ್ಣೆಗೆ ಈರುಳ್ಳಿ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಬೇಕು. ನಾನು ಇಂಗು ಹಾಕಿದ್ದೀನಿ. ಅರ್ಧ ಚಮಚ ಅರಿಶಿಣ ಪುಡಿ, 1 ಅಥವಾ 1.5 ಚಮಚ ಕೊತ್ತಂಬರಿ ಬೀಜದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಯೋದ್ರಿಂದ ಒಳ್ಳೆ ಪರಿಮಳನೂ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಎಣ್ಣೆಯಲ್ಲೇ ಚೆನ್ನಾಗಿ ಹುರ್ಕೊಳ್ಬೇಕು. ಆನಂತರ ನಾವು ಹೆಚ್ಚಿಟ್ಟಿದ್ದೀವಲ್ವ ಬಾಳೆ ಹೂವು, ಸಣ್ಣಕ್ಕೆ ಈ ರೀತಿ ಹೆಚ್ಚಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಇವಾಗ ಒಗ್ಗರಣೆ ಎಣ್ಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಗಿಸ್ಕೊಳ್ಬೇಕು. ಈ ರೀತಿಯಲ್ಲಿ ಪಲ್ಯ ಮಾಡಿದ್ದು ವಿಡಿಯೋ ನೋಡೋರಿಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಸೆಕ್ಷನ್ನಿನಲ್ಲಿ ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ ಓದೋದಕ್ಕೆ ಇಷ್ಟಪಟ್ಟು ಕಾಯ್ತಾ ಇರ್ತೀನಿ. ಇವಾಗ ಇದಕ್ಕೆ ಬೇಯಲಿಕ್ಕೆ ನೀರು ಹಾಕ್ಕೊಳ್ಬೇಕು. ಜಾಸ್ತಿ ನೀರು ಬೇಕಿಲ್ಲ, ಇದು ಸಣ್ಣಕ್ಕೆ ಹೆಚ್ಚಿರೋದ್ರಿಂದ ಬೇಗನೆ ಬೇಯುತ್ತೆ. ಯಾವಾಗಲೂ ವಿಡಿಯೋ ಮಾಡುವಾಗ ಟ್ರೈಪಾಡ್ ಇಟ್ಕೊಳ್ತಾ ಇದ್ದೆ, ಅದೇನೋ ಸ್ಕ್ರೂ ಎಲ್ಲೋ ಬಿದ್ದೋಗಿ ಮೊಬೈಲ್ ನಿಲ್ತಾ ಇರಲಿಲ್ಲ. ಕೈಯಲ್ಲೇ ಹಿಡ್ಕೊಂಡು ಮಾಡಬೇಕಾದ ಪ್ರಸಂಗ ಬಂತು. ಸ್ವಲ್ಪ ಶೇಕ್ ಆಗ್ತಾಯಿದೆ, ಸಾರಿ. ಲೋ ಫ್ಲೇಮಲ್ಲಿ 3/4 ಭಾಗ ಬೇಯಿಸ್ಕೊಂಡಿದ್ದಾಯಿತು. ಒಳ್ಳೆ ಪರಿಮಳನೂ ಬರ್ತಾಯಿದೆ. ಇದರ ಪರಿಮಳನೇ ಬೇರೆ ರೀತಿ ಇರುತ್ತೆ. ಇದಕ್ಕೆ ಇವಾಗ ಹುಣಸೆಹಣ್ಣು ರಸ ಸೇರಿಸ್ಕೊಳ್ಬೇಕು. ಟೊಮೆಟೊ ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ, ಹುಣಸೆಹಣ್ಣು ರಸನೇ ಸರಿ ಇದಕ್ಕೆ. ಮತ್ತು ರುಚಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು. ಬೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಕೊಳ್ಬೋದು, ಒಬ್ಬೊಬ್ಬರಿಗೆ ಜಾಸ್ತಿ ಸಿಹಿ ಇಷ್ಟ ಆಗೋಲ್ಲ. ಇವಾಗ ಹುರಿದಿಟ್ಟಿರೋ ಮಸಾಲೆಗೆ ತೆಂಗಿನಕಾಯಿ ಹಾಕಿ ಈ ಥರ ಪುಡಿ ಮಾಡಿಕೊಳ್ಬೇಕು. ಆನಂತರ ಬೇಯ್ತಿರೋ ಬಾಳೆಕಾಯಿ ಹೂವು ಇದೆಯಲ್ಲ ಅದಕ್ಕೆ ಸೇರಿಸಿ ಚೆನ್ನಾಗಿ 1 ಸರಿ 2 ಸರಿ ಮಿಕ್ಸ್ ಮಾಡಿ ಬೇಯಿಸಿದ್ರೆ ಆಯಿತು. ಬಾಳೆ ಹೂವಿನ ಪಲ್ಯ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಹೈಪ್ ಕೊಡೋದನ್ನು ಮರಿಬೇಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಸಪೋರ್ಟ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.